ಬೆಂಗಳೂರಿನಲ್ಲಿ ಎರಡನೇ ದಿನದ ವೀಕೆಂಡ್ ಕರ್ಫ್ಯೂ ಹೇಗಿದೆ? ಕರ್ಫ್ಯೂ ಮಧ್ಯೆಯೂ ಮಾಂಸಕ್ಕಾಗಿ ಜನರು ಮುಗಿಬಿದ್ದಿದ್ದು ಹೇಗೆ? ನಾಳೆಯಿಂದ ಮತ್ತೊಂದು ವಾರ ಸ್ತಬ್ಧವಾಗುತ್ತಾ ಕರುನಾಡು? ಸೋಂಕಿತರಿಗೆ ನಿರ್ಮಲಾನಂದನಾಥ ಶ್ರೀಗಳು ಧೈರ್ಯ ತುಂಬಿದ್ದು ಹೇಗೆ? ಇದೆಲ್ಲವನ್ನ ನೋಡೋಣ ಇವತ್ತಿನ ನ್ಯೂಸ್ ಟಾಪ್ 9 ನಲ್ಲಿ. ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಇನ್ನೊಂದು ವಾರ ಬೀಗ ಬೀಳುತ್ತಾ? ವೀಕೆಂಡ್ ಕರ್ಫ್ಯೂ ಮುಗಿತಾ ಇದ್ದಂತೆ ಇಡೀ ವಾರ ಲಾಕ್ ಮಾಡ್ತಾರ? ಸೋಮವಾರ ರಾಜ್ಯದ ಜನರಿಗೆ ಕಾದಿದೆಯಾ ಸೈಲೆಂಟ್ ಶಾಕ್? ನೋಡೋಣ ಮಂಡೇ ಬಿಸಿ ನ್ಯೂಸ್ ಟಾಪ್ 9 ನಲ್ಲಿ. ಕೊರೋನಾಗೆ ಲಗಾಮು ಹಾಕುವುದಕ್ಕೆ ಬೆಂಗಳೂರು ಸೇರಿದಂತೆ ರಾಜ್ಯದಾದ್ಯಂತ ವೀಕೆಂಡ್ ಕರ್ಫ್ಯೂ ಜಾರಿ ಮಾಡಲಾಗಿದೆ. ಆದರೆ ವೀಕೆಂಡ್ ಕರ್ಫ್ಯೂ ಬೆನ್ನಲ್ಲೇ ಇದೀಗ ವಾರ ಪೂರ್ತಿಯೂ ಬೀಗ ಬೀಳುತ್ತಾ ಅನ್ನೋ ಕುತೂಹಲ ಮೂಡಿದೆ. ವೀಕೆಂಡ್ ಕರ್ಫ್ಯೂ ಬಳಿಕ ಬೆಂಗಳೂರು ಜನರಿಗೆ ಬಿಗ್ ಶಾಕ್ ಕಾದಿದೆಯಾ ಅನ್ನೋ ಪ್ರಶ್ನೆ ಮೂಡಿದೆ. ಈ ಬಗ್ಗೆ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳೇ ಶಾಕಿಂಗ್ ಸಂಗತಿಯನ್ನು ಹೊರಹಾಕಿದ್ದಾರೆ. ಹೀಗಾಗಿ ಬೆಂಗಳೂರು ಸೇರಿದಂತೆ ಕರುನಾಡಿನ ಜನರಿಗೆ ಸರ್ಕಾರ ಮತ್ತೆ ಸೈಲೆಂಟ್ ಶಾಕ್ ನೀಡೋ ಸಾಧ್ಯತೆ ಇದೆ. ಬೆಂಗಳೂರು ಸೇರಿದಂತೆ ರಾಜ್ಯದಲ್ಲಿ ಹುಚ್ಚು ಕುದುರೆಯಂತೆ ಓಡ್ತಾ ಇರುವಂತಹ ಕೊರೋನಾ ಕಂಟ್ರೋಲ್ಗೆ ಸರ್ಕಾರ ಮೆಗಾ ಪ್ಲಾನ್ ಮಾಡಿದಂತೆ ರಾಜಧಾನಿ ಬೆಂಗಳೂರು ಸೇರಿದಂತೆ ಕರುನಾಡಿಗೆ ಕಂಪ್ಲೀಟ್ ಬೀಗ ಹಾಕೋಕೆ ಸಿದ್ಧತೆ ನಡೆದಿದ್ಯಾ ಅನ್ನೋ ಸಸ್ಪೆನ್ಸ್ ಕಾಡ್ತಿದೆ. ವೀಕೆಂಡ್ ಕರ್ಫ್ಯೂ ಸೋಮವಾರಕ್ಕೆ ಮುಗಿಯೋದಿಲ್ವಾ? ಶನಿವಾರ ಭಾನುವಾರದಂತೆ ಇಡೀ ವಾರ ಕಂಪ್ಲೀಟ್ ಲಾಕ್ ಮಾಡ್ತಾರಾ ಅನ್ನೋ ಪ್ರಶ್ನೆ ಮೂಡಿದೆ. ನಾಳೆ ಮುಹೂರ್ತ ಫಿಕ್ಸ್ ಆಗಿದ್ದು ಭವಿಷ್ಯ ನಿರ್ಧಾರ ಆಗಲಿದೆ. ರಾಜಧಾನಿ ಬೆಂಗಳೂರು ಸೇರಿದಂತೆ ಕರುನಾಡಿನಾದ್ಯಂತ ಕೊರೋನಾ ಕಂಟ್ರೋಲ್ ತಪ್ಪಿದೆ. ಹೀಗಾಗಿ ನಾಳೆ ಮತ್ತೆ ಕರ್ಫ್ಯೂ ಭವಿಷ್ಯ ನಿರ್ಧಾರವಾಗಿ ಬಿಡುತ್ತಾ? ಸೋಮವಾರ ರಾತ್ರಿಯಿಂದಲೇ ಮತ್ತಷ್ಟು ಟಫ್ ನಿಯಮ ಹೊರಬರುತ್ತಾ ಅನ್ನೋ ಕುತೂಹಲ ಮೂಡಿದೆ. ನಾಳೆ ಬೆಳಗ್ಗೆ 11 ಗಂಟೆಗೆ ನಡೆಯಲಿರುವಂತಹ ಕ್ಯಾಬಿನೆಟ್ ಮೀಟಿಂಗ್ಗೆ ಮುಹೂರ್ತ ಫಿಕ್ಸ್ ಆಗಿದೆ. ಸಚಿವರೆಲ್ಲ ಒಪ್ಪಿಗೆ ಸೂಚಿಸಿದ್ರೆ ಸಿಎಂ ಬಿಎಸ್ವೈ ಕರುನಾಡನ್ನ ವಾರ ಪೂರ್ತಿ ಲಾಕ್ಡೌನ್ ಮಾಡೋ ಸಾಧ್ಯತೆ ಇದೆ. ಕರುನಾಡನ್ನ ಕಟ್ಟಿ ಹಾಕೋದಕ್ಕೆ ನಾಳೆಯಿಂದಲೇ ವಾರ ಪೂರ್ತಿ ಲಾಕ್ಡೌನ್ ಮಾಡೋ ಸಾಧ್ಯತೆ ಇದೆ. ಒಂದು ವೇಳೆ ಲಾಕ್ ಆದ್ರೆ ಎಲ್ಲವೂ ಕಂಪ್ಲೀಟ್ ಬಂದ್ ಆಗಲಿದೆ. ನಾಳೆಯಿಂದಲೇ ಬೆಂಗಳೂರು ಸೇರಿದಂತೆ ರಾಜ್ಯವೇ ಸಂಪೂರ್ಣ ಬಂದ್ ಆಗಿರಲಿದೆ. ಕರುನಾಡಿನ ನಾಡಿಮಿಡಿತ ಬಿಎಂಟಿಸಿ ಹಾಗೂ ಕೆಎಸ್ಆರ್ಟಿಸಿ ಬಸ್ಗಳು ರಸ್ತೆಗಿಳಿಯುವುದು ಡೌಟ್ ಎನ್ನಲಾಗಿದೆ. ವೀಕೆಂಡ್ ಕರ್ಫ್ಯೂ ವೇಳೆ ಹಲವು ಅಗತ್ಯ ಸೇವೆ ಸೇರಿದಂತೆ ಕೈಗಾರಿಕಾ ಕಾರ್ಖಾನೆಗಳ ಕಾರ್ಯಕ್ಕೆ ಅವಕಾಶ ನೀಡಿದ್ದಾರೆ. ಒಂದು ವೇಳೆ ನಾಳೆಯಿಂದ ವಾರ ಪೂರ್ತಿ ಕರ್ಫ್ಯೂ ಜಾರಿ ಮಾಡಿದ್ರೆ ಕೈಗಾರಿಕೆ ಹಾಗೂ ಕಾರ್ಖಾನೆಗಳು ಕೆಲಸಕ್ಕೆ ಬ್ರೇಕ್ ಹಾಕಬಹುದು. ಸೋಮವಾರದಿಂದ ಕಟ್ಟಡ ಕಾಮಗಾರಿಗಳು ನಿಂತು ಹೋಗುತ್ತಾ? ಕೆಲ ಕ್ಷೇತ್ರಗಳಿಗೆ ಕೊಟ್ಟಿರುವಂತಹ ಅವಕಾಶ ಸೋಮವಾರದಿಂದ ಬಂದ್ ಆಗುತ್ತಾ ಅನ್ನೋ ಕುತೂಹಲ ಮೂಡಿದೆ. ಕರುನಾಡಿನಾದ್ಯಂತ ಹೆಮ್ಮಾರಿ ಕೊರೋನಾ ಎರಡನೇ ಅಲೆ ಸ್ಫೋಟಗೊಳ್ತಾ ಇದೆ. ನಾಳೆಯಿಂದಲೇ ಒಂದು ವಾರ ಪೂರ್ತಿ ಲಾಕ್ಡೌನ್ ಜಾರಿ ಮಾಡಿದ್ರೆ ಮೆಟ್ರೋ ಸಂಚಾರಕ್ಕೂ ಬ್ರೇಕ್ ಬೀಳಬಹುದು. ವೀಕೆಂಡ್ ಕರ್ಫ್ಯೂ ಜಾರಿ ಇರೋದ್ರಿಂದ ಮೆಟ್ರೋ ಸಂಚಾರವನ್ನ ನಿಲ್ಲಿಸಲಾಗಿದೆ. ಹೀಗಾಗಿ ನಾಳೆ ಟಫ್ ರೂಲ್ಸ್ ಜಾರಿಗೆ ಬಂದ್ರೆ ಮೆಟ್ರೋ ಸಂಚಾರ ಇರೋದಿಲ್ವಾ ಅನ್ನೋ ಪ್ರಶ್ನೆ ಮೂಡಿದೆ. ಸಿಲಿಕಾನ್ ಸಿಟಿ ಬೆಂಗಳೂರು ಸೇರಿದಂತೆ ಕರುನಾಡಿನಲ್ಲಿ ವೀಕೆಂಡ್ ಕರ್ಫ್ಯೂ ಜಾರಿಯಲ್ಲಿದೆ. ಆದರೆ ನಾಳೆ ಮತ್ತಷ್ಟು ಟಫ್ ರೂಲ್ಸ್ ಜಾರಿಯಾಗುತ್ತಾ ಇಲ್ಲ ವಾರ ಪೂರ್ತಿಯೂ ಲಾಕ್ಡೌನ್ ಮಾಡ್ತಾರಾ ಅನ್ನೋ ಕುತೂಹಲ ಮೂಡಿದೆ. ಒಂದು ವೇಳೆ ನಾಳೆ ಕಂಪ್ಲೀಟ್ ಲಾಕ್ ಆದ್ರೆ ಆಟೋ ಟ್ಯಾಕ್ಸಿಗಳ ಸಂಚಾರಕ್ಕೂ ಬ್ರೇಕ್ ಹಾಕೋ ಸಾಧ್ಯತೆ ಇದೆ. ಅಲ್ಲದೆ ಓಲಾ ಊಬರ್ ಸೇವೆ ಇರುವುದು ಡೌಟ್. ಇದಕ್ಕೆಲ್ಲ ಉತ್ತರ ಸೋಮವಾರದ ಕ್ಯಾಬಿನೆಟ್ ಸಭೆಯ ಬಳಿಕ ಸಿಗಲಿದೆ. ಕೊರೋನಾ ಚೈನ್ ಬ್ರೇಕ್ ಮಾಡೋದಕ್ಕೆ ನಾಳೆಯಿಂದಲೇ ಮತ್ತೆ ಕಠಿಣಾತಿ ಕಠಿಣ ನಿಯಮಗಳನ್ನ ಜಾರಿಗೆ ಮಾಡೋ ಸಾಧ್ಯತೆ ಇದೆ. ರಾಜ್ಯದಲ್ಲಿ ವೀಕೆಂಡ್ ಕರ್ಫ್ಯೂ ಮುಗಿತಾ ಇದ್ದಂತೆ ವಾರ ಪೂರ್ತಿ ಲಾಕ್ಗೆ ಸರ್ಕಾರ ಪ್ಲಾನ್ ಮಾಡಿದೆಯಂತೆ. ಒಂದು ವೇಳೆ ನಾಳೆ ವಾರ ಪೂರ್ತಿ ಕರ್ಫ್ಯೂ ಜಾರಿ ಮಾಡಿದ್ರೆ ಹೋಟೆಲ್ಗಳಲ್ಲಿ ಪಾರ್ಸೆಲ್ ಕೂಡ ಸಿಗೋದಿಲ್ವಾ? ಹೋಮ್ ಡೆಲಿವರಿಗೂ ಅವಕಾಶ ಇರಲ್ವಾ ಅನ್ನೋ ಪ್ರಶ್ನೆ ಮೂಡಿದೆ. ಬಾರ್ ಅಂಡ್ ರೆಸ್ಟೋರೆಂಟ್ಗಳು ಸಂಪೂರ್ಣವಾಗಿ ಬಾಗಿಲು ಹಾಕ್ತಾವಾ ಅನ್ನೋ ಕುತೂಹಲ ಕಾಡ್ತಿದೆ. ನಾಳೆ ಸಿಎಂ ಬಿಎಸ್ವೈ ನೇತೃತ್ವದಲ್ಲಿ ಮಹತ್ವದ ಕ್ಯಾಬಿನೆಟ್ ಸಭೆ ನಡೆಯಲಿದ್ದು ಖಡಕ್ ರೂಲ್ಸ್ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ. ಹೀಗಾಗಿ ನಾಳೆಯಿಂದ ಪಾರ್ಕ್ಗಳು ಕಂಪ್ಲೀಟ್ ಬಂದ್ ಆಗೋ ಸಾಧ್ಯತೆ ಇದೆ. ಪಾರ್ಕ್ಗಳಲ್ಲಿ ಜಾಗಿಂಗ್ ವಾಕಿಂಗ್ಗೆ ಅವಕಾಶವೇ ಇಲ್ವಾ ಅನ್ನೋ ಕುತೂಹಲ ಮೂಡಿದ್ದು ಬೆಂಗಳೂರು ಸೇರಿದಂತೆ ರಾಜ್ಯದಾದ್ಯಂತ ಪಾರ್ಕ್ಗಳು ಬಂದ್ ಆಗುತ್ತೆ ಎನ್ನಲಾಗಿದೆ. ವೀಕೆಂಡ್ ಕರ್ಫ್ಯೂಗೆ ಸಂಡೇ ಕೂಡ ಕಂಪ್ಲೀಟ್ ಲಾಕ್ ಆಗಿದೆಯಾ ಬೆಂಗಳೂರು? ನಿನ್ನೆಗೆ ಹೋಲಿಸಿದ್ರೆ ಕೆಆರ್ ಮಾರ್ಕೆಟ್ ಚಿತ್ರಣ ಬದಲಾಗಿದ್ದು ಹೇಗೆ? ಭಾನುವಾರ ಮಾಂಸಕ್ಕಾಗಿ ಜನರು ಮುಗಿಬಿದ್ದಿದ್ದು ಹೇಗೆ? ನೋಡೋಣ ವೀಕೆಂಡ್ ಲಾಕ್ ನ್ಯೂಸ್ ಟಾಪ್ 9 ನಲ್ಲಿ. ಮರಣ ಮೃದಂಗ ಬಾರಿಸ್ತಾ ಇರೋ ಕೊರೋನಾ ಕಟ್ಟಿ ಹಾಕೋದಕ್ಕೆ ವೀಕೆಂಡ್ ಕರ್ಫ್ಯೂ ಜಾರಿಗೆ ತಂದಿದ್ದು ಬೆಳಗ್ಗೆ 10 ಗಂಟೆ ಬಳಿಕ ಬೆಂಗಳೂರು ಕಂಪ್ಲೀಟ್ ಲಾಕ್ ಆಗಿದೆ. ಮಾರ್ಕೆಟ್ಗಳು ಬಂದ್ ಆಗಿದ್ದು ಅಂಗಡಿ ಮುಂಗಟ್ಟುಗಳು ಕ್ಲೋಸ್ ಆಗಿದೆ. ಕೆಆರ್ ಮಾರ್ಕೆಟ್, ಮಲ್ಲೇಶ್ವರಂ ಮಾರ್ಕೆಟ್ ಖಾಲಿಯಾಗಿದ್ದು ಹಾಲು ಹಣ್ಣು ತರಕಾರಿ ದಿನಸಿ ಮಾರಾಟವು ಸ್ತಬ್ಧವಾಗಿದೆ.
ರಾಜಧಾನಿ ಬೆಂಗಳೂರಿನಲ್ಲಿ ವೀಕೆಂಡ್ ಕರ್ಫ್ಯೂ ಜಾರಿಯಾಗಿದ್ದು ಗಲ್ಲಿ ಗಲ್ಲಿಯಲ್ಲೂ ಖಡಕ್ ರೂಲ್ಸ್ ಎಂಟ್ರಿ ಕೊಟ್ಟಿದೆ. ಸೋಮವಾರ ಬೆಳಗ್ಗೆ 6 ಗಂಟೆಯವರೆಗೆ ಸಿಲಿಕಾನ್ ಸಿಟಿ ಸಂಪೂರ್ಣ ಸ್ತಬ್ಧವಾಗಲಿದೆ. ಬೆಂಗಳೂರು ನಗರದಲ್ಲಿ ಮೆಟ್ರೋ, ಬಿಎಂಟಿಸಿ ಸಂಚಾರ ಸ್ತಬ್ಧವಾಗಿದ್ದು ವೀಕೆಂಡ್ ಕರ್ಫ್ಯೂ ಜಾರಿಯಿಂದ ನಾಳೆ ಬೆಳಗ್ಗೆವರೆಗೂ ಬಿಎಂಟಿಸಿ ಮೆಟ್ರೋ ಸಂಚಾರ ನಿಲ್ಲಿಸಲಾಗಿದೆ. ಬೆಳಗ್ಗೆ 10 ಗಂಟೆಯ ಡೆಡ್ಲೈನ್ ಮುಗಿತಾ ಇದ್ದಂತೆ ರಾಜಧಾನಿ ಬೆಂಗಳೂರು ಸ್ತಬ್ಧವಾಗಿದೆ. ಹೆಮ್ಮಾರಿಗೆ ಬ್ರೇಕ್ ಹಾಕುವುದಕ್ಕೆ ಬೆಂಗಳೂರಿನಲ್ಲಿ ವೀಕೆಂಡ್ ಕರ್ಫ್ಯೂ ಜಾರಿಗೆ ತಂದಿದ್ದು ನಾಳೆ ಬೆಳಗ್ಗೆ 6 ಗಂಟೆವರೆಗೆ ಬೆಂಗಳೂರಿಗೆ ಬೀಗ ಬಿದ್ದಿದೆ. ಬೆಂಗಳೂರಿನ ಗಲ್ಲಿ ಗಲ್ಲಿ ಪ್ರಮುಖ ರಸ್ತೆಗಳು ಬಿಕೋ ಅಂತಿದ್ದು ಮನೆಯಿಂದ ಹೊರಬಂದರೆ ಲಾಠಿ ಏಟು, ಗಾಡಿ ಸೀಸ್ ಪಕ್ಕಾ ಆಗಿದೆ. ಬೆಂಗಳೂರಿನ ಕೆಆರ್ ಮಾರುಕಟ್ಟೆಯಲ್ಲಿ ನಿನ್ನೆಗೆ ಹೋಲಿಸಿದ್ರೆ ಇಂದು ಚಿತ್ರಣವೇ ಬದಲಾಗಿದೆ. ಮಾರ್ಕೆಟ್ನಲ್ಲಿ ಜನಜಂಗುಳಿಗೆ ಬ್ರೇಕ್ ಬಿದ್ದಿದ್ದು ಸುತ್ತಮುತ್ತಲ ಸ್ಥಳಗಳಿಗೆ ವ್ಯಾಪಾರ ವಹಿವಾಟು ಶಿಫ್ಟ್ ಆಗಿದೆ. ಹೀಗಾಗಿ ರಸ್ತೆ ಬದಿ ವ್ಯಾಪಾರಕ್ಕೂ ಪೊಲೀಸರು ಅವಕಾಶ ನೀಡಿರಲಿಲ್ಲ. ಪೊಲೀಸರ ಕಟ್ಟೆಚ್ಚರದಿಂದ ಜನರ ಓಡಾಟ ಇಳಿಕೆಯಾಗಿತ್ತು. ವೀಕೆಂಡ್ ಕರ್ಫ್ಯೂ ವ್ಯಾಪಾರಿಗಳಿಗೆ ಬಿಗ್ ಶಾಕ್ ಕೊಟ್ಟಿದೆ. ಯಶವಂತಪುರ ತರಕಾರಿ ಮಾರುಕಟ್ಟೆಯಲ್ಲಿ ವ್ಯಾಪಾರವೇ ಇಲ್ಲ ಅಂತ ವ್ಯಾಪಾರಸ್ಥರು ಅಳಲು ತೊಡ್ಕೊಂಡಿದ್ದಾರೆ. ಸಾಮಾನ್ಯವಾಗಿ ದಿನಕ್ಕೆ 1,000 ರೂಪಾಯಿ ವ್ಯಾಪಾರ ಆಗ್ತಾ ಇತ್ತು. ಆದರೆ ನಿನ್ನೆ ಬರೀ 300 ರೂಪಾಯಿ ವ್ಯಾಪಾರ ಆಗಿದೆ. ಹೀಗಾದ್ರೆ ಏನ್ ಮಾಡುದು ಅಂತ ಆತಂಕ ವ್ಯಕ್ತಪಡಿಸಿದ್ದಾರೆ. ಕೊರೋನಾ ಅಬ್ಬರಿಸ್ತಾ ಇದ್ರು ಜನರು ಮಾತ್ರ ಕ್ಯಾರಿ ಅಂತಿಲ್ಲ. ಯಶವಂತಪುರ ರೈಲ್ವೆ ನಿಲ್ದಾಣದ ಬಳಿ ಇರುವಂತಹ ತರಕಾರಿ ಮಾರುಕಟ್ಟೆಯಲ್ಲಿ ಕೊರೋನಾ ರೂಲ್ಸ್ ಬ್ರೇಕ್ ಮಾಡಲಾಗಿತ್ತು. ಎಲ್ಲರೂ ಮಾಸ್ಕ್ ಹಾಕಿಕೊಂಡಿದ್ರು. ಸರಿಯಾದ ಕ್ರಮದಲ್ಲಿ ಮಾಸ್ಕ್ ಹಾಕಿರಲಿಲ್ಲ. ಮೂಗು ಬಿಟ್ಟು ಕೇವಲ ಬಾಯಿಗೆ ಮಾತ್ರ ಮಾಸ್ಕ್ ಹಾಕೊಂಡು ಸಾಮಾಜಿಕ ಅಂತರವಂತೂ ಇಲ್ಲವೇ ಇಲ್ಲದಂತಾಗಿತ್ತು. ಕೊರೋನಾ ಅಬ್ಬರದ ಮಧ್ಯೆಯೂ ಜನರಿಗೆ ಮಾಂಸದೂಟದ ಚಿಂತೆಯಾಗಿದೆ. ವೈರಸ್ ಪ್ರಾಣವನ್ನೇ ಕಸಿತಾ ಇದ್ರು ಜನರು ಮಾತ್ರ ಚಿಕನ್, ಮಟನ್, ಮೀನಿಗಾಗಿ ಮುಗಿಬಿದ್ದಿದ್ರು. ಯಶವಂತಪುರ ಫಿಶ್ ಮಾರ್ಕೆಟ್ನಲ್ಲಿ ಮೀನು ಖರೀದಿಗೆ ಸಾಮಾಜಿಕ ಅಂತರ ಮರೆತು ಜನಜಾತ್ರೆಯೇ ಸೇರಿತು. ಆದರೆ ಟಿವಿ9 ಕ್ಯಾಮೆರಾ ಕಂಡೊಡನೆ ದೂರ ನಿಲ್ಲುವಂತೆ ಗ್ರಾಹಕರಿಗೆ ಅಂಗಡಿ ಮಾಲೀಕ ಸೂಚನೆ ನೀಡಿದ. ವೀಕೆಂಡ್ ಕರ್ಫ್ಯೂ ಇದ್ರೂ ಬೆಂಗಳೂರಿನ ಶಿವಾಜಿನಗರ ಗ್ರಾಹಕರಿಂದ ತುಂಬಿ ತುಳುಕ್ತಾ ಇತ್ತು. ರೆಸಲ್ ಮಾರ್ಕೆಟ್ನಲ್ಲಿ ಕ್ಯೂನಲ್ಲಿ ನಿಂತು ಜನರು ಮಾಂಸ ಖರೀದಿ ಮಾಡಿದ್ರು. ಆದರೆ ಫಿಶ್ ಮಾರ್ಕೆಟ್ ಫುಲ್ ರಶ್ ಆಗಿತ್ತು. ಫಿಶ್ ಮಾರ್ಕೆಟ್ನಲ್ಲಿ ಕಾಲಿಡುವುದಕ್ಕೂ ಜಾಗವಿಲ್ಲದಷ್ಟು ಜನರು ಸೇರಿದ್ರು. ಮೀನು ಖರೀದಿ ಭರದಲ್ಲಿ ಜನರು ಸಾಮಾಜಿಕ ಅಂತರವನ್ನೇ ಮರೆತಿದ್ರು. ಪೊಲೀಸರು ಇದ್ರೂ ನಿರ್ಲಕ್ಷ್ಯ ತೋರಿದ್ರು. ಯಲಹಂಕ ರೈತರ ಸಂತೆಯಲ್ಲಿ ಖರೀದಿ ಭರಾಟೆ ಜೋರಾಗಿತ್ತು. ವರ್ಷದ ಹಿಂದೆಯೇ ಬ್ಯಾಟರಾಯನಪುರಕ್ಕೆ ಯಲಹಂಕದ ರೈತರ ಸಂತೆ ಸ್ಥಳಾಂತರವಾಗಿತ್ತು. ಅಗತ್ಯ ಸಾಮಗ್ರಿಗಳ ಖರೀದಿಗೆ ಗ್ರಾಹಕರು ಮುಗಿಬಿದ್ರು. ಅರೆಬರೆ ಮಾಸ್ಕ್ ಧರಿಸಿದಂತಹ ಜನ ಸಾಮಾಜಿಕ ಅಂತರವನ್ನು ಪಾಲಿಸದೆ ತರಕಾರಿ, ಸೊಪ್ಪು, ಹಣ್ಣು, ಹೂ ಖರೀದಿಯಲ್ಲಿ ಮಗ್ನರಾಗಿದ್ರು. ವೀಕೆಂಡ್ ಕರ್ಫ್ಯೂ ಬೆನ್ನಲ್ಲೇ ತರಕಾರಿ ಬೆಲೆ ದಿಢೀರ್ ಏರಿಕೆಯಾಗಿದ್ದು ಎಲ್ಲಿ? ವೀಕೆಂಡ್ ಕರ್ಫ್ಯೂ ಮಧ್ಯೆ ಖರೀದಿಯ ಭರಾಟೆ ಹೇಗಿತ್ತು? ಮಾಸ್ಕ್ ಧರಿಸದ ನಗರಸಭೆ ಸಿಬ್ಬಂದಿಗೆ ಬಸ್ಕಿ ಶಿಕ್ಷೆ ಕೊಟ್ಟಿದ್ದು ಯಾರು? ನೋಡೋಣ ರಿಯಾಲಿಟಿ ಚೆಕ್ ನ್ಯೂಸ್ ಟಾಪ್ 9 ನಲ್ಲಿ. ವೀಕೆಂಡ್ ಕರ್ಫ್ಯೂನಿಂದಾಗಿ ಕಲಬುರಗಿಯಲ್ಲಿ ತರಕಾರಿ ಬೆಲೆ ದಿಢೀರ್ ಏರಿಕೆಯಾಗಿತ್ತು. ರೈತರು ಮಾರುಕಟ್ಟೆಗೆ ತರಕಾರಿ ತರದ ಕಾರಣ ಬೆಲೆ ದುಪ್ಪಟ್ಟಾಗಿತ್ತು. ಮಾರ್ಕೆಟ್ಗೆ ಕಡಿಮೆ ತರಕಾರಿ ಬಂದಿದ್ದರಿಂದಾಗಿ ವ್ಯಾಪಾರಸ್ಥರು ದರ ಹೆಚ್ಚಿಸಿದ್ರು. ಕಿಲೋ ಬದನೆಕಾಯಿ 80 ರೂಪಾಯಿಗೆ ಏರಿದ್ರೆ ಟೊಮ್ಯಾಟೊ, ಈರುಳ್ಳಿ, ಸೊಪ್ಪು ಸೇರಿದಂತೆ ಎಲ್ಲಾ ತರಕಾರಿ ಬೆಲೆಯೂ ಏರಿಕೆಯಾಗಿತ್ತು. ಹೀಗಾಗಿ ತರಕಾರಿ ಬೆಲೆ ಕೇಳಿ ಜನರು ಶಾಕ್ ಆದ್ರು. ಕೊರೋನಾ ಎರಡನೇ ಅಲೆ ಭೀತಿ ಮಧ್ಯೆಯೂ ಚಿಕ್ಕಮಗಳೂರಿನ ಮಾರ್ಕೆಟ್ ರಸ್ತೆಯಲ್ಲಿ ಜನ ಜಮಾಯಿಸಿದ್ರು. ಹಣ್ಣು ತರಕಾರಿ ಖರೀದಿ ಮಾಡೋದಕ್ಕೆ ಮುಗಿಬಿದ್ದಿದ್ರು. ಜನರು ಮತ್ತು ವ್ಯಾಪಾರಸ್ಥರು ಅಂತರ ಪಾಲಿಸದೆ ಮಾಸ್ಕ್ ಧರಿಸದೆ ವ್ಯಾಪಾರದಲ್ಲಿ ಬ್ಯುಸಿಯಾಗಿದ್ರು. ಮುಖಕ್ಕೆ ಮಾಸ್ಕ್ ಧರಿಸುವ ಬದಲು ಕುತ್ತಿಗೆಗೆ ಕಟ್ಕೊಂಡು ಜನರ ನಿರ್ಲಕ್ಷ್ಯ ತೋರಿದ್ರು. ಆದ್ರೆ ಜನ ಬೇಜವಾಬ್ದಾರಿ ತೋರಿದ್ರು. ಅಧಿಕಾರಿಗಳು ಮಾತ್ರ ಸೈಲೆಂಟ್ ಆಗಿದ್ರು. ವೀಕೆಂಡ್ ಕರ್ಫ್ಯೂ ಮಧ್ಯೆ ಕೋಲಾರದಲ್ಲಿ ಜನರು ಮಾಂಸ ಖರೀದಿಗೆ ಮುಗಿಬಿದ್ದಿದ್ರು. ಭಾನುವಾರದ ಬಾಡೂಟಕ್ಕಾಗಿ ಚಿಕನ್, ಮಟನ್ ಶಾಪ್ಗಳಲ್ಲಿ ಮಾಂಸ ಖರೀದಿಯಲ್ಲಿ ತಲ್ಲೀನರಾಗಿದ್ರು. ಮಹಾವೀರ ಜಯಂತಿ ಪ್ರಯುಕ್ತ ಮಾಂಸ ಮಾರಾಟ ಮಾಡದಂತೆ ಅಧಿಕಾರಿಗಳು ನಿಷೇಧ ಹೇರಿದ್ರು. ಜನ ಮಾಂಸ ಕೊಳ್ಳುವಲ್ಲಿ ಮಗ್ನರಾಗಿದ್ರು. ಆ ಬಳಿಕ ಎಚ್ಚೆತ್ತ ನಗರಸಭೆ ಸಿಬ್ಬಂದಿ ಮಾಂಸದ ಅಂಗಡಿಗಳನ್ನು ಮುಚ್ಚಿಸಿದ್ರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಪಟ್ಟಣದಲ್ಲೂ ಮಾಂಸ ಖರೀದಿಗಾಗಿ ಜನ ಜಮಾಯಿಸಿದ್ರು. ಕರ್ಫ್ಯೂ ಮಧ್ಯೆ ಬೆಳಗ್ಗೆ ಮಾಂಸದ ಅಂಗಡಿಗಳು ಓಪನ್ ಆಗ್ತಾ ಇದ್ದಂತೆ ಜನ ಮಟನ್, ಚಿಕನ್, ಮೀನು ಕೊಳ್ಳಲು ಜಮಾಯಿಸಿದ್ರು. ಈ ವೇಳೆ ಸ್ಥಳಕ್ಕೆ ಬಂದಂತಹ ಅಧಿಕಾರಿಯೊಬ್ಬರು ಜನರನ್ನ ಚದುರಿಸಿ ಅಂಗಡಿ ಮಾಲೀಕನಿಗೆ ವಾರ್ನಿಂಗ್ ಕೊಟ್ಟರು. ಮಾಂಸ ಮಾರಾಟ ಮಾಡಿದ್ರೆ ಕ್ರಮ ಕೈಗೊಳ್ಳದಾಗಿ ಎಚ್ಚರಿಕೆ ಕೊಟ್ಟರು. ಯಾದಗಿರಿ ಜಿಲ್ಲೆಯ ಸುರಪುರ ನಗರಸಭೆ ಆಯುಕ್ತರು ಮಾಸ್ಕ್ ಧರಿಸದ ಸಿಬ್ಬಂದಿಗೆ ಶಿಕ್ಷೆ ಕೊಟ್ಟಿದ್ದಾರೆ. ಕರ್ತವ್ಯಕ್ಕೆ ಹಾಜರಾದ ಕೆಲ ಸಿಬ್ಬಂದಿ ಮಾಸ್ಕ್ ಧರಿಸದೆ ಓಡಾಡ್ತಿದ್ರು. ಈ ವೇಳೆ ಸ್ಥಳಕ್ಕೆ ಬಂದಂತಹ ನಗರಸಭೆ ಆಯುಕ್ತ ಜೀವನ್ ಕಟ್ಟಿಮನಿ ಸಿಬ್ಬಂದಿಗೆ ಬಸ್ಕಿ ಹೊಡೆಸಿದ್ದಾರೆ. ಬಸ್ಕಿ ಹೊಡೆಯಲು ಹಿಂದೇಟು ಹಾಕಿದಂತಹ ಸಿಬ್ಬಂದಿಗೆ ಲಾಠಿಯಿಂದ ಥಳಿಸೋ ಎಚ್ಚರಿಕೆಯನ್ನ ಕೊಟ್ಟರು. ಆ ಬಳಿಕ ಸಿಬ್ಬಂದಿ ಅನಿವಾರ್ಯವಾಗಿ ಬಸ್ಕಿ ಹೊಡೆಯಲೇಬೇಕಾಯಿತು.
ದಾವಣಗೆರೆಯ ಹೊಸ ಬಸ್ ನಿಲ್ದಾಣದ ಬಳಿ ತರಕಾರಿ ಮಾರ್ಕೆಟ್ನಲ್ಲಿ ಜನರು ಜಮಾಯಿಸಿದ್ರು. ಅದನ್ನು ನಿಯಂತ್ರಿಸುವುದಕ್ಕೆ ಪೊಲೀಸರು ಹರಸಾಹಸ ಪಟ್ಟರು. ಕೊರೋನಾ 2ನೇ ಅಲೆ ಮಧ್ಯೆ ಜನ ಅಂತರ ಪಾಲಿಸದೆ ಮಾಸ್ಕ್ ಧರಿಸದೆ ತರಕಾರಿ ಕೊಳ್ಳಲು ಮುಗಿಬಿದ್ದಿದ್ರು. ಆಗ ಸ್ಥಳಕ್ಕೆ ಬಂದಂತಹ ಪೊಲೀಸರು ಜನರನ್ನು ಚದುರಿಸುವುದಕ್ಕೆ ಬೆವರು ಹರಿಸಬೇಕಾಯಿತು. ಈ ವೇಳೆ ಪೊಲೀಸರಿಗೆ ರೆಡ್ ಕ್ರಾಸ್ ಸಂಸ್ಥೆ ಕಾರ್ಯಕರ್ತರು ಸಾಥ್ ಕೊಟ್ಟರು. ಶಿವಮೊಗ್ಗದ ಶಿವಪ್ಪನಾಯಕ ವೃತ್ತದ ಬಳಿಯ ಹೂವಿನ ಮಾರುಕಟ್ಟೆಯಲ್ಲಿ ಜನಜಾತ್ರೆ ನಡೆದಿದ್ದು, ವೀಕೆಂಡ್ ಕರ್ಫ್ಯೂ ನಡುವೆಯೂ ಮಾರ್ಕೆಟ್ನಲ್ಲಿ ಜಮಾಯಿಸಿದಂತಹ ಜನ ಖರೀದಿಯಲ್ಲಿ ಮಗ್ನರಾಗಿದ್ದರು. ಕೊರೋನಾ 2ನೇ ಅಲೆ ಭೀತಿ ಮಧ್ಯೆಯೂ ಕೇರ್ ಮಾಡದೆ ಕೋವಿಡ್ ನಿಯಮ ಪಾಲಿಸದೆ ಜನ ಬೇಜವಾಬ್ದಾರಿ ತೋರಿದ್ರು. ಅಂತರ ಪಾಲಿಸದೆ ಮಾಸ್ಕ್ ಧರಿಸದೆ ಹೂವು ಹಣ್ಣು ತರಕಾರಿ ಕೊಳ್ಳುವಲ್ಲಿ ತಲ್ಲೀನರಾಗಿದ್ರು. ವ್ಯಾಪಾರಸ್ಥರು ಕೂಡ ನಿರ್ಲಕ್ಷ್ಯ ವಹಿಸಿದ್ರು. ಇನ್ನು ಹುಬ್ಬಳ್ಳಿಯ ಗಿರಣಿಚಾಳ ಮೈದಾನದಲ್ಲಿನ ಮಾರುಕಟ್ಟೆಯಲ್ಲೂ ಜನಜಂಗುಳಿಯೇ ನಡೆದಿತು. ತರಕಾರಿ ಹಣ್ಣು ಖರೀದಿಗೆ ಬಂದಂತಹ ಜನ ಅಂತರ ಪಾಲಿಸದೆ ಮಾಸ್ಕ್ ಧರಿಸದೆ ಬೇಜವಾಬ್ದಾರಿ ತೋರಿದ್ರು. ಗುಂಪು ಗುಂಪಾಗಿ ನಿಂತು ತರಕಾರಿ ಕೊಳ್ಳುವಲ್ಲಿ ಮಗ್ನರಾಗಿದ್ರು. ಸೋಂಕಿತರ ಸಂಖ್ಯೆ ಹೆಚ್ಚುತ್ತಾ ಇದ್ರು. ವ್ಯಾಪಾರಸ್ಥರು ಕೂಡ ಕೋವಿಡ್ ರೂಲ್ಸ್ ಬ್ರೇಕ್ ಮಾಡಿ ವ್ಯವಹಾರದಲ್ಲಿ ಮುಳುಗಿದ್ರು. ಗದಗದ ತರಕಾರಿ ಮಾರ್ಕೆಟ್ನಲ್ಲೂ ಜನ ಖರೀದಿಯಲ್ಲಿ ಮಗ್ನರಾಗಿದ್ರು. ಜಿಲ್ಲೆಯಲ್ಲಿ ಕೊರೋನಾ ಸೋಂಕು ಹೆಚ್ಚಾಗ್ತಾ ಇದ್ರು. ಜನ ಕೇರ್ ಮಾಡದೆ ಖರೀದಿಯಲ್ಲಿ ತಲ್ಲೀನರಾಗಿದ್ರು. ಕೋವಿಡ್ ನಿಯಮ ಪಾಲಿಸದೆ ವ್ಯಾಪಾರಸ್ಥರು ಕೂಡ ವ್ಯವಹಾರದಲ್ಲಿ ಮಗ್ನರಾಗಿದ್ರು. ಮಾಸ್ಕ್ ಧರಿಸದೆ ಅಂತರ ಪಾಲಿಸದೆ ಮಾರುಕಟ್ಟೆಯಲ್ಲಿ ಜಮಾಯಿಸಿದ್ದವರು ನಿರ್ಲಕ್ಷ್ಯ ವಹಿಸಿದ್ರು. ಕೊರೋನಾ 2ನೇ ಅಲೆ ಅಬ್ಬರದ ಮಧ್ಯೆ ಜನಜಂಗುಳಿ ನಿಯಂತ್ರಿಸಲು ಜಿಲ್ಲಾಡಳಿತ ಒಂದೇ ದಿನಕ್ಕೆ ಸುಸ್ತು ಹೊಡೆದಂತೆ ಕಂಡುಬಂತು. ವೀಕೆಂಡ್ ಕರ್ಫ್ಯೂ ಮಧ್ಯೆಯೂ ಚಿತಾಗಾರಗಳ ಬಳಿ ಹೆಣಗಾಟ ಹೇಗಿದೆ? ಆರೋಗ್ಯ ಇಲಾಖೆಗೆ ಯಾಮಾರಿಸಿ 539 ಸೋಂಕಿತರು ನಾಪತ್ತೆಯಾಗಿದ್ದು ಹೇಗೆ? ಬೆಂಗಳೂರಿನಲ್ಲಿ 24 ದಿನದಲ್ಲಿ ಸಾವಿನ ಮನೆ ಸೇರಿದ ಸೋಂಕಿತರೆಷ್ಟು? ನೋಡೋಣ ಕೊರೋನಾಘಾತ ನ್ಯೂಸ್ ಟಾಪ್ 9ನಲ್ಲಿ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಕೊರೋನಾ ಸೋಂಕು ಮರಣ ಮೃದಂಗ ಬಾರಿಸ್ತಾ ಇದೆ. ಚಿತಾಗಾರಗಳ ಮುಂದೆ ಆಂಬ್ಯುಲೆನ್ಸ್ಗಳು ಸಾಲುಗಟ್ಟಿ ನಿಲ್ತಾ ಇದ್ದು ಮೃತರ ಸಂಬಂಧಿಕರು ಹೆಣಗಾಡುವಂತಾಗಿದೆ. ಸುಮನಹಳ್ಳಿ ಚಿತಾಗಾರದ ಬಳಿ ಬೆಳ್ಳಂಬೆಳಗ್ಗೆ 13 ಆಂಬ್ಯುಲೆನ್ಸ್ಗಳು ಕ್ಯೂ ನಿಂತಿದ್ವು. ನಿನ್ನೆ ಸುಮನಹಳ್ಳಿ ಚಿತಾಗಾರದಲ್ಲಿ ಮಧ್ಯರಾತ್ರಿ 2 ಗಂಟೆವರೆಗೆ 26 ಕೋವಿಡ್ ಮೃತದೇಹಗಳನ್ನು ದಹನ ಮಾಡಲಾಯಿತು. ರಾಯಚೂರು ಜಿಲ್ಲೆಯಲ್ಲಿ 539 ಕೊರೋನಾ ಸೋಂಕಿತರು ನಾಪತ್ತೆಯಾಗಿದ್ದು ತೀವ್ರ ಆತಂಕ ಮೂಡಿಸಿದೆ. ಹೋಮ್ ಐಸೋಲೇಷನ್ನಲ್ಲಿದ್ದ ಸೋಂಕಿತರು ನಿಗೂಢವಾಗಿ ಕಣ್ಮರೆಯಾಗಿದ್ದು ಕಳೆದೊಂದು ವಾರದಿಂದ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಮೊಬೈಲ್ ಸ್ವಿಚ್ ಆಫ್ ಮಾಡಿ ಆರೋಗ್ಯ ಇಲಾಖೆಗೆ ಯಾಮಾರಿಸಿದ್ದಾರೆ. ಹೀಗಾಗಿ 539 ಸೋಂಕಿತರ ಮಾಹಿತಿನ ಪೊಲೀಸರಿಗೆ ನೀಡಿದ್ದೇವೆ ಅಂತ ಟಿವಿ9ಗೆ ರಾಯಚೂರು ಡಿಎಚ್ಒ ಡಾಕ್ಟರ್ ರಾಮಕೃಷ್ಣ ಹೇಳಿದ್ದಾರೆ. ಕೊರೋನಾ 2ನೇ ಅಲೆಯಲ್ಲಿ ಸಾವಿನ ಸಂಖ್ಯೆ ಕೂಡ ಹೆಚ್ಚಾಗಿದೆ. ಬೆಂಗಳೂರಿನಲ್ಲಿ 24 ದಿನದಲ್ಲಿ 1093 ಸೋಂಕಿತರು ಮೃತಪಟ್ಟಿದ್ದಾರೆ. ಕೊರೋನಾ ಮೊದಲ ಅಲೆಯಲ್ಲಿ 2020ರ ಸೆಪ್ಟೆಂಬರ್ನಲ್ಲಿ 971 ಸೋಂಕಿತರು ಬಲಿಯಾಗಿದ್ರು. ಆದ್ರೀಗ 24 ದಿನದಲ್ಲೇ ಸಾವಿನ ಸಂಖ್ಯೆ 1000 ಗಡಿ ದಾಟಿದ್ದು ಏಪ್ರಿಲ್ ಅಂತ್ಯಕ್ಕೆ 2000 ಗಡಿ ತಲುಪುವ ಸಾಧ್ಯತೆ ಇದೆ. ಹೀಗಿದ್ರೂ ಸಚಿವರು ಮಾತ್ರ ಸಾವಿನ ಸಂಖ್ಯೆ ಕಡಿಮೆ ಇದೆ ಅಂತ ಹೇಳ್ತಿದ್ದಾರೆ. ನಾಗಮಂಗಲ ತಾಲೂಕಿನ ಬೆಳ್ಳೂರು ಕ್ರಾಸ್ನಲ್ಲಿರುವ ಆದಿಚುಂಚನಗಿರಿ ವೈದ್ಯಕೀಯ ಕಾಲೇಜ್ ಆಸ್ಪತ್ರೆಗೆ ಶ್ರೀಗಳು ಭೇಟಿ ನೀಡಿದರು. ಈ ವೇಳೆ ಕೊರೋನಾ ಸೋಂಕಿತರಿಗೆ ಧೈರ್ಯ ತುಂಬಿದ ಶ್ರೀಗಳು ಶೀಘ್ರ ಗುಣಮುಖರಾಗುವಂತೆ ಆಶೀರ್ವದಿಸಿದರು. ದಾವಣಗೆರೆ ಜಿಲ್ಲೆಯಲ್ಲೂ ಮೆಡಿಕಲ್ ಆಕ್ಸಿಜನ್ ಕೊರತೆ ಶುರುವಾದಂತೆ ಕಾಣ್ತಾ ಇದೆ. ಆಕ್ಸಿಜನ್ ನಿರ್ವಹಣೆಗೆ ಜಿಲ್ಲಾಧಿಕಾರಿ ಮಹಾಂತೇಶ್ ಬೀಳಗಿ ಪ್ರತ್ಯೇಕ ನೋಡಲ್ ಅಧಿಕಾರಿಯನ್ನ ನೇಮಕ ಮಾಡಿದ್ದಾರೆ. ಹಿರಿಯ ವೈದ್ಯ ಡಾಕ್ಟರ್ ಗಂಗಾಧರ ಆಕ್ಸಿಜನ್ ನೋಡಲ್ ಅಧಿಕಾರಿಯಾಗಿ ನೇಮಕವಾಗಿದ್ದಾರೆ. ಜಿಲ್ಲೆಯಲ್ಲಿ ದಿನದಿಂದ ದಿನಕ್ಕೆ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾ ಇದ್ದು ಕೋವಿಡ್ ಕೇರ್ ಸೆಂಟರ್ ಆರಂಭಕ್ಕೆ ಜಿಲ್ಲಾಡಳಿತ ಮುಂದಾಗಿದೆ. ದಾವಣಗೆರೆ ಜಿಲ್ಲೆಗೆ ಕನಿಷ್ಠ 1 ಲಕ್ಷ ಡೋಸ್ ಕೋವಿಡ್ ಲಸಿಕೆ ಪೂರೈಕೆ ಮಾಡುವಂತೆ ರಾಜ್ಯ ಸರ್ಕಾರಕ್ಕೆ ಬಿಜೆಪಿ ಸಂಸದ ಜಿಎಂ ಸಿದ್ದೇಶ್ವರ್ ಮನವಿ ಮಾಡಿದ್ದಾರೆ. ನಿನ್ನೆ ಜಿಲ್ಲೆಯಲ್ಲಿ ಕೇವಲ 7,000 ಡೋಸ್ ಕೋವಿಡ್ ಲಸಿಕೆ ಬಂದಿದ್ದು ಇದರಿಂದ ಯಾವುದೇ ಪ್ರಯೋಜನ ಆಗಿಲ್ಲ. ಬಹುತೇಕರು ಲಸಿಕಾ ಕೇಂದ್ರಗಳಿಗೆ ಬಂದು ವಾಪಸ್ಸಾಗಿದ್ದಾರೆ. ಹೀಗಾಗಿ ಸರ್ಕಾರ ತಕ್ಷಣ 1 ಲಕ್ಷ ಡೋಸ್ ಲಸಿಕೆ ನೀಡಬೇಕು ಅಂತ ಸಂಸದ ಜಿಎಂ ಸಿದ್ದೇಶ್ವರ್ ಒತ್ತಾಯಿಸಿದ್ದಾರೆ. ಕೊರೋನಾಗೆ ಚಿಕಿತ್ಸೆ ಮಾತ್ರವಲ್ಲ, ಟೆಸ್ಟ್ ಮಾಡಿಸಲು ಗಂಟೆಗಟ್ಟಲೆ ಕಾಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ಬಾಗಲಕೋಟೆ ಕೋವಿಡ್ ಆಸ್ಪತ್ರೆಯಲ್ಲಿ ಉಚಿತವಾಗಿ ಕೋವಿಡ್ ಸಿಟಿ ಸ್ಕ್ಯಾನ್ ಮಾಡ್ತಾ ಇದ್ದು ಸದುಪಯೋಗ ಪಡಿಸಿಕೊಳ್ಳುವಂತೆ ಲ್ಯಾಬ್ ವ್ಯವಸ್ಥಾಪಕ ಪ್ರವೀಣ್ ಕುಮಾರ್ ಮನವಿ ಮಾಡಿದ್ದಾರೆ. ಸೋಂಕಿನ ಲಕ್ಷಣ ಇದ್ದವರು ಮತ್ತು ಖಾಸಗಿ ಆಸ್ಪತ್ರೆ ಸಂಪರ್ಕಿಸಿದವರು ಬಂದರೂ ಉಚಿತವಾಗಿ ಸಿಟಿ ಸ್ಕ್ಯಾನ್ ಮಾಡ್ತೇವೆ, ಹೊರಗಡೆ ಸಾವಿರಾರು ರೂಪಾಯಿ ಖರ್ಚು ಮಾಡಬೇಡಿ ಅಂತ ಪ್ರವೀಣ್ ಕುಮಾರ್ ಮನವಿ ಮಾಡಿದ್ದಾರೆ. ಕೇಂದ್ರ
ಕೇಂದ್ರ ಬಜೆಟ್ನಲ್ಲಿ ಕೋವಿಡ್ ಲಸಿಕೆ ಖರೀದಿಗೆ ಕೇಂದ್ರ ಸರ್ಕಾರ 35,000 ಕೋಟಿ ರೂಪಾಯಿ ಹಂಚಿಕೆ ಮಾಡಿದ್ದು ಈವರೆಗೆ 14 ಕೋಟಿ ಡೋಸ್ ಕೋವಿಡ್ ಲಸಿಕೆಯನ್ನ ನೀಡಿದ್ದು 14 ಕೋಟಿ ಡೋಸ್ ಲಸಿಕೆಗೆ 35,000 ಕೋಟಿ ಖರ್ಚಾಗಿಲ್ಲ. ಇದೀಗ 50% ಕೋವಿಡ್ ಲಸಿಕೆ ರಾಜ್ಯ ಸರ್ಕಾರ ಖಾಸಗಿ ಆಸ್ಪತ್ರೆಗಳೇ ಖರೀದಿ ಮಾಡಬೇಕು ಅಂತ ತಿಳಿಸಿದ್ದಾರೆ. ಹೀಗಾಗಿ ಬಜೆಟ್ನಲ್ಲಿ ಹಂಚಿಕೆ ಮಾಡಿದಂತಹ ಹಣ ಏನಾಯಿತು ಅಂತ ಸಾಮಾಜಿಕ ಜಾಲತಾಣದಲ್ಲಿ ಕೇಂದ್ರ ಸರ್ಕಾರಕ್ಕೆ ಜನರು ಪ್ರಶ್ನೆ ಮಾಡ್ತಿದ್ದಾರೆ. ದೇಶದಲ್ಲಿ ಇಂದು 3.49 ಲಕ್ಷ ಕೇಸ್ ಪತ್ತೆ. ಮೇ ಮಧ್ಯಭಾಗದಲ್ಲಿ ಮತ್ತಷ್ಟು ಪೀಕ್ಗೆ ಹೋಗುತ್ತಾ ಕೊರೋನಾ. ಮೆಡಿಕಲ್ ಆಕ್ಸಿಜನ್ಗಾಗಿ ಎಲ್ಲಾ ರಾಜ್ಯದ ಸಿಎಂಗಳಿಗೆ ಕೇಜ್ರಿವಾಲ್ ಮನವಿ ಮಾಡಿದ್ದು ಯಾಕೆ? ಕೇಂದ್ರಕ್ಕೆ 150 ರೂಪಾಯಿಗೆ ಕೋವ್ಯಾಕ್ಸಿನ್ ಕೊಟ್ಟ ಭಾರತ್ ಬಯೋಟೆಕ್ ರಾಜ್ಯಗಳಿಗೆ 4 ಪಟ್ಟು ದರ ಹೆಚ್ಚಿಸಿದ್ದು ಯಾಕೆ? ನೋಡೋಣ ಕೊರೋನಾ ಸುಳಿ ನ್ಯೂಸ್ ಟಾಪ್ 9ನಲ್ಲಿ. ದೇಶದಲ್ಲಿ ಇಂದು 3.48 ಲಕ್ಷ ಕೊರೋನಾ ಪಾಸಿಟಿವ್ ದೃಢಪಟ್ಟಿದೆ. ನಿನ್ನೆಗೆ ಹೋಲಿಸಿದರೆ ಇಂದು 2,000 ಹೆಚ್ಚಿನ ಕೊರೋನಾ ಪಾಸಿಟಿವ್ ದೃಢಪಟ್ಟಿದೆ. ದೇಶದಲ್ಲಿ ಮೇ 15ರವರೆಗೂ ಕೊರೋನಾ ಕೇಸ್ಗಳು ಪೀಕ್ಗೆ ಹೋಗಲಿದೆ, ಬಳಿಕ ಇಳಿಕೆಯಾಗಲಿದೆ ಅಂತ ತಜ್ಞರು ಅಂದಾಜಿಸಿದ್ದಾರೆ. ದೇಶದಲ್ಲಿ 14 ಕೋಟಿ ಜನರಿಗೆ ಇದುವರೆಗೂ ಕೊರೋನಾ ಲಸಿಕೆ ನೀಡಲಾಗಿದೆ. ಭಾರತದಲ್ಲಿ 99 ದಿನಗಳಲ್ಲಿ 14 ಕೋಟಿ ಜನರಿಗೆ ಲಸಿಕೆ ನೀಡಿರುವುದು ವಿಶೇಷ. ಚೀನಾ, ಅಮೆರಿಕಾಗಿಂತ ಭಾರತದಲ್ಲಿ ವೇಗವಾಗಿ 14 ಕೋಟಿ ಜನರಿಗೆ ಲಸಿಕೆ ನೀಡಲು ಚೀನಾ 112 ದಿನ, ಅಮೆರಿಕ 104 ದಿನ ತೆಗೆದುಕೊಂಡಿದ್ವು. ದೇಶದಲ್ಲಿ ರೈಲ್ವೆ ಇಲಾಖೆಯ 93,000 ಉದ್ಯೋಗಿಗಳಿಗೆ ಕೊರೋನಾ ಸೋಂಕು ದೃಢಪಟ್ಟಿದೆ ಅಂತ ರೈಲ್ವೆ ಮಂಡಳಿ ಅಧ್ಯಕ್ಷ ಹಾಗೂ ಸಿಇಒ ಸುನೀತ್ ಶರ್ಮಾ ಹೇಳಿದ್ದಾರೆ. ಇಂಡಿಯನ್ ರೈಲ್ವೆಯ 72 ಆಸ್ಪತ್ರೆಯಲ್ಲಿ 5,000 ಬೆಡ್ಗಳನ್ನು ರೈಲ್ವೆ ಉದ್ಯೋಗಿಗಳಿಗೆ ಮೀಸಲಿಡಲಾಗಿದೆ. ಬಹಳಷ್ಟು ಮಂದಿ ಹೋಮ್ ಐಸೋಲೇಷನ್ನಲ್ಲಿದ್ದು ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಎಲ್ಲರಿಗೂ ಆಸ್ಪತ್ರೆಯ ಬೆಡ್ ಅಗತ್ಯವಿಲ್ಲ ಅಂತ ಸುನೀತ್ ಶರ್ಮಾ ಹೇಳಿದ್ದಾರೆ. ಮುಂಬೈನಲ್ಲಿ 5,888 ಹೊಸ ಕೊರೋನಾ ಪಾಸಿಟಿವ್ ಕೇಸ್ ದೃಢಪಟ್ಟಿದೆ. ಕಳೆದ 3 ವಾರಗಳಲ್ಲಿ ಇದೇ ಮೊದಲ ಬಾರಿಗೆ ಕಡಿಮೆ ಕೊರೋನಾ ಪಾಸಿಟಿವ್ ದೃಢಪಟ್ಟಿದೆ. ನಿನ್ನೆ ಒಂದೇ ದಿನ 8,549 ಮಂದಿ ಕೊರೋನಾದಿಂದ ಗುಣಮುಖರಾಗಿ ಆಸ್ಪತ್ರೆಗಳಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಮುಂಬೈನಲ್ಲಿ ಹೊಸ ಸೋಂಕಿತರಿಗಿಂತ ಗುಣಮುಖರಾದ ಸಂಖ್ಯೆ ನಿನ್ನೆ ಹೆಚ್ಚಾಗಿರುವುದು ವಿಶೇಷವಾಗಿತ್ತು. ಮುಂಬೈ ನಗರದಲ್ಲಿ 78,775 ಕೊರೋನಾ ಸಕ್ರಿಯ ಪ್ರಕರಣಗಳಿವೆ. ದೆಹಲಿಗೆ ಮೆಡಿಕಲ್ ಆಕ್ಸಿಜನ್ ಪೂರೈಸಲು ನೆರವಾಗುವಂತೆ ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಪತ್ರ ಬರೆದು ಮನವಿ ಮಾಡಿದ್ದಾರೆ. ದೆಹಲಿಯಲ್ಲಿ ಮೆಡಿಕಲ್ ಆಕ್ಸಿಜನ್ ಉತ್ಪಾದನೆ ಮಾಡುವುದಿಲ್ಲ. ಮೆಡಿಕಲ್ ಆಕ್ಸಿಜನ್ಗಾಗಿ ಬೇರೆ ಬೇರೆ ರಾಜ್ಯಗಳನ್ನು ಅವಲಂಬಿಸಬೇಕಾಗಿದೆ. ಹೀಗಾಗಿ ಎಲ್ಲಾ ರಾಜ್ಯಗಳ ಸಿಎಂಗಳಿಗೆ ಅರವಿಂದ್ ಕೇಜ್ರಿವಾಲ್ ಪತ್ರ ಬರೆದಿದ್ದಾರೆ. ದೆಹಲಿಯಲ್ಲಿ ಮೆಡಿಕಲ್ ಆಕ್ಸಿಜನ್ ಕೊರತೆಯಾಗಿ ಈಗಾಗಲೇ 45 ಮಂದಿ ಕೊರೋನಾ ರೋಗಿಗಳು ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಸೋಮವಾರದವರೆಗೆ 6 ದಿನಗಳ ಕಾಲ ಲಾಕ್ಡೌನ್ ಘೋಷಿಸಲಾಗಿತ್ತು. ಆದರೆ ದೆಹಲಿಯಲ್ಲಿ ಕೊರೋನಾ ಕೇಸ್ ನಿಯಂತ್ರಣಕ್ಕೆ ಬರದೇ ಇರುವುದರಿಂದಾಗಿ ಲಾಕ್ಡೌನ್ ಅನ್ನ ಇನ್ನೂ 1 ವಾರಗಳ ಕಾಲ ವಿಸ್ತರಿಸುವ ಸಾಧ್ಯತೆ ಇದೆ. ಇಂದು ದೆಹಲಿಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಈ ಬಗ್ಗೆ ಆದೇಶ ಹೊರಡಿಸಿರೋ ಸಾಧ್ಯತೆ ಇದೆ. ದೇಶದ ಬಹುತೇಕ ರಾಜ್ಯಗಳಲ್ಲಿ ಮೆಡಿಕಲ್ ಆಕ್ಸಿಜನ್ ಕೊರತೆ ಇದೆ. ಜಮ್ಮು ಕಾಶ್ಮೀರದಿಂದ ಹಿಡಿದು ತಮಿಳುನಾಡಿನವರೆಗೆ ಎಲ್ಲಾ ರಾಜ್ಯಗಳು ಹೆಚ್ಚಿನ ಆಕ್ಸಿಜನ್ ಪೂರೈಕೆಗೆ ಕೇಂದ್ರ ಸರ್ಕಾರಕ್ಕೆ ಮೊರೆ ಇಡ್ತಿವೆ. ಆದರೆ ಕೇರಳ ರಾಜ್ಯದಲ್ಲಿ ಮಾತ್ರ ಮೆಡಿಕಲ್ ಆಕ್ಸಿಜನ್ ಕೊರತೆ ಇಲ್ಲ. ಕೇರಳದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಿತ್ಯ 219 ಮೆಟ್ರಿಕ್ ಟನ್ ಮೆಡಿಕಲ್ ಆಕ್ಸಿಜನ್ ಉತ್ಪಾದಿಸಲಾಗುತ್ತದೆ. ಆದರೆ ಕೇರಳಕ್ಕೆ ಬೇಕಿರುವುದು 82 ಮೆಟ್ರಿಕ್ ಟನ್ ಮಾತ್ರ. ಕಳೆದೊಂದು ವರ್ಷದಲ್ಲಿ ಆಕ್ಸಿಜನ್ ಉತ್ಪಾದನೆಯಲ್ಲಿ 58% ಹೆಚ್ಚಿಸಲಾಗಿದೆ. ಭಾರತದಲ್ಲಿ ಮೆಡಿಕಲ್ ಆಕ್ಸಿಜನ್ ಜೊತೆಗೆ ಮೆಡಿಕಲ್ ಆಕ್ಸಿಜನ್ ಸಾಗಿಸುವ ಟ್ಯಾಂಕರ್ಗಳ ಕೊರತೆ ಕೂಡ ಇದೆ. ಹೀಗಾಗಿ ಸಿಂಗಾಪುರ್ನಿಂದ 4 ಕ್ರಯೋಜೆನಿಕ್ ಟ್ಯಾಂಕರ್ಗಳನ್ನು ಭಾರತಕ್ಕೆ ಏರ್ಲಿಫ್ಟ್ ಮಾಡಲಾಗಿದೆ. ಭಾರತೀಯ ವಾಯುಪಡೆಯ C-17 ಗ್ಲೋಬ್ ಮಾಸ್ಟರ್ ವಿಮಾನದಲ್ಲಿ ಸಿಂಗಾಪುರ್ನಿಂದ ಪಶ್ಚಿಮ ಬಂಗಾಳದ ಪನಗಾರ ಏರ್ ಬೇಸ್ಗೆ ಖಾಲಿ ಟ್ಯಾಂಕರ್ಗಳನ್ನು ಏರ್ಲಿಫ್ಟ್ ಮಾಡಲಾಗಿದೆ. ಇದೇ ರೀತಿ ಸೌದಿ ಅರೇಬಿಯಾದಿಂದ ಮೆಡಿಕಲ್ ಆಕ್ಸಿಜನ್ ಅನ್ನು ಏರ್ಲಿಫ್ಟ್ ಮಾಡುವ ಚರ್ಚೆ ನಡೆದಿದೆ. ಭಾರತದ ಸ್ವದೇಶಿ ಕೊರೋನಾ ಲಸಿಕೆ ಕೋವ್ಯಾಕ್ಸಿನ್ ದರವನ್ನು ಭಾರತ್ ಬಯೋಟೆಕ್ ಕಂಪನಿ ನಿಗದಿಪಡಿಸಿದೆ. ರಾಜ್ಯ ಸರ್ಕಾರಗಳಿಗೆ ಪ್ರತಿ ಡೋಸ್ಗೆ 600 ರೂಪಾಯಿ ಹಾಗೂ ಖಾಸಗಿ ಆಸ್ಪತ್ರೆಗಳಿಗೆ ಪ್ರತಿ ಡೋಸ್ಗೆ 1,200 ರೂಪಾಯಿ ದರ ನಿಗದಿಪಡಿಸಿದೆ. ಸೆರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದ ಕೋವಿಶೀಲ್ಡ್ಗೆ ಹೋಲಿಸಿದರೆ ಕೋವ್ಯಾಕ್ಸಿನ್ ಲಸಿಕೆಯ ದರ ದುಬಾರಿಯಾಗಿದೆ. ಕೇಂದ್ರ ಸರ್ಕಾರಕ್ಕೆ ಕೋವ್ಯಾಕ್ಸಿನ್ ಲಸಿಕೆಯನ್ನು ಪ್ರತಿ ಡೋಸ್ಗೆ 150 ರೂಪಾಯಿಗೆ ಮಾರಲಾಗಿತ್ತು. ಆದರೆ ರಾಜ್ಯ ಸರ್ಕಾರಗಳಿಗೆ 4 ಪಟ್ಟು ಹೆಚ್ಚಿನ ದರ ನಿಗದಿಪಡಿಸಲಾಗಿದೆ. ಪಾಲಿಕೆ ಆದೇಶಕ್ಕೆ ಡೋಂಟ್ ಕೇರ್ ಅಂತ ಮಾಂಸ ಮಾರಾಟ ಮಾಡಿದ್ದು ಎಲ್ಲಿ? ಅಗತ್ಯ ವಸ್ತುಗಳ ಮಾರಾಟವನ್ನ ಡೆಡ್ಲೈನ್ಗೂ ಮೊದಲೇ ಬಂದ್ ಮಾಡಿಸಿದ್ದು ಎಲ್ಲಿ? ಬೈಕ್ ಸವಾರರಿಗೆ ಖಾಕಿ ಪಡೆ ಲಾಠಿ ರುಚಿ ತೋರಿಸಿದ್ದು ಹೇಗೆ? ನೋಡೋಣ ಕರ್ನಾಟಕ ನ್ಯೂಸ್ ಟಾಪ್ 9ನಲ್ಲಿ.
ಮಹಾವೀರ ಜಯಂತಿ ಪ್ರಯುಕ್ತ ಮಾಂಸ ಮಾರಾಟ ನಿರ್ಬಂಧಿಸಿ ಮೈಸೂರು ಮಹಾನಗರ ಪಾಲಿಕೆ ಆದೇಶಿಸಿದೆ. ಆದರೆ ಪಾಲಿಕೆ ಆದೇಶಕ್ಕೆ ಜನರು ಡೋಂಟ್ ಕೇರ್ ಎಂದಿದ್ದಾರೆ. ಮೈಸೂರಿನಲ್ಲಿ ಎಂದಿನಂತೆ ಮಾಂಸ ಮಾರಾಟ ನಡೆದಿದ್ದು ವೀಕೆಂಡ್ ಕರ್ಫ್ಯೂನಲ್ಲೂ ಜನರು ಮಾಂಸ ಖರೀದಿಗೆ ಮುಗಿಬಿದ್ರು. ಕೊರೋನಾ ತಡೆಗಟ್ಟಲು ರಾಜ್ಯ ಸರ್ಕಾರ ವೀಕೆಂಡ್ ಕರ್ಫ್ಯೂ ಜಾರಿಗೊಳಿಸಿದೆ. ಇನ್ನು ವೀಕೆಂಡ್ ಕರ್ಫ್ಯೂ ಶನಿವಾರ ಮನೆಯಲ್ಲಿ ಸುಮ್ಮನಿದಂತಹ ಜನ ಭಾನುವಾರ ಮಾಂಸಕ್ಕಾಗಿ ಮುಗಿಬಿದ್ದಿದ್ದಾರೆ. ಜೊತೆಗೆ ಇಂದು ಮಹಾವೀರ ಜಯಂತಿ ಇದ್ರೂ ಮಾಂಸ ಮಾರಾಟ ಮಾಡ್ತಾ ಇದ್ದು ದೇವನಹಳ್ಳಿ ಪಟ್ಟಣದಲ್ಲಿ ಸರ್ಕಾರಿ ಆದೇಶವನ್ನು ಉಲ್ಲಂಘನೆ ಮಾಡಿದ್ದಾರೆ. ಜೊತೆಗೆ ಭಾನುವಾರದ ಬಾಡೂಟಕ್ಕೆ ಮಾಂಸ ಖರೀದಿಸಲು ಕ್ಯೂ ನಿಂತಿದ್ದಾರೆ. ಹೀಗಾಗಿ ಪುರಸಭೆ ಅಧಿಕಾರಿಗಳು ಮಾಂಸದ ಅಂಗಡಿಗಳಿಗೆ ಬಿಸಿ ಮುಟ್ಟಿಸಿದ್ದಾರೆ. ಕಲಬುರಗಿಯಲ್ಲೂ ಸರ್ಕಾರದ ನಿಯಮಗಳಿಗೆ ಡೋಂಟ್ ಕೇರ್ ಎನ್ನಲಾಗಿದೆ. ನಗರದ ಕಣ್ಣಿ ತರಕಾರಿ ಮಾರ್ಕೆಟ್ನಲ್ಲಿ ಜನಜಂಗುಳಿಗೆ ಸೇರಿತು. ಮಾಸ್ಕ್ ಧರಿಸದೆ, ಸಾಮಾಜಿಕ ಅಂತರ ಪಾಲಿಸದೆ ಜನರು ತರಕಾರಿ ಖರೀದಿಗೆ ಮುಗಿಬಿದ್ರು. ವೀಕೆಂಡ್ ಕರ್ಫ್ಯೂನಿಂದ 10 ಗಂಟೆವರೆಗೆ ಮಾತ್ರ ಖರೀದಿಗೆ ಅವಕಾಶ ನೀಡಲಾಗಿತ್ತು. ಕೊರೋನಾ ಭೀತಿ ನಡುವೆಯೂ ಕಲಬುರಗಿಯಲ್ಲಿ ಜನರು ಅಗತ್ಯ ವಸ್ತುಗಳ ಖರೀದಿಗೆ ಮುಗಿಬಿದ್ದಿದ್ರು. ಕಲಬುರಗಿ ನಗರದ ಸೂಪರ್ ಮಾರ್ಕೆಟ್ನಲ್ಲಿ ಜನಜಾತ್ರೆಗೆ ಸೇರಿತು. ಮಾಸ್ಕ್ ಧರಿಸದೆ, ಸಾಮಾಜಿಕ ಅಂತರ ಪಾಲಿಸದೆ ತರಕಾರಿ, ಹಣ್ಣು ಖರೀದಿಸ್ತಾ ಇದ್ರು. ಹೀಗಾಗಿ 10 ಗಂಟೆಯ ಡೆಡ್ಲೈನ್ಗೂ ಮೊದಲೇ ಪಾಲಿಕೆ ಸಿಬ್ಬಂದಿ ಹಾಗೂ ಪೊಲೀಸರು ಅಂಗಡಿಗಳನ್ನು ಬಂದ್ ಮಾಡಿಸಿದ್ರು. ಕೊರೋನಾ ಕಂಟ್ರೋಲ್ ಮಾಡಲು ಸರ್ಕಾರ ವೀಕೆಂಡ್ ಕರ್ಫ್ಯೂ ಜಾರಿ ಮಾಡಿದ್ದು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 10ರವರೆಗೆ ಕೋವಿಡ್ ರೂಲ್ಸ್ ಅನುಸರಿಸಿ ಅಗತ್ಯ ವಸ್ತುಗಳ ಖರೀದಿಗೆ ಅವಕಾಶ ನೀಡಿತು. ಆದರೆ ಬೀದರ್ನಲ್ಲಿ ಸರ್ಕಾರದ ನಿಯಮಗಳನ್ನು ಜನರು ಗಾಳಿಗೆ ತೋರಿದರು. ನಗರದ ಬರೀದ್ ಶಾಹಿ ಮೈದಾನದಲ್ಲಿ ಸಾಮಾಜಿಕ ಅಂತರ ಮರೆತು ಜನರು ತರಕಾರಿ ಖರೀದಿಯಲ್ಲಿ ಮುಗಿಬಿದ್ರು. ಕಳೆದ 5 ದಿನದಲ್ಲಿ 17 ಜನರು ಸಾವಿಗೀಡಾಗಿ 1529 ಜನರಿಗೆ ಕೊರೋನಾ ಸೋಂಕು ದೃಢಪಟ್ಟಿದ್ರು. ಬೀದರ್ ಜನರು ಇನ್ನೂ ಎಚ್ಚೆತ್ತುಕೊಂಡಿಲ್ಲ. ಹುಬ್ಬಳ್ಳಿಯಲ್ಲಿ ಜನದಟ್ಟಣೆ ನಿಯಂತ್ರಣಕ್ಕೆ ಖುದ್ದು ಡಿಸಿಪಿ ಅಖಾಡಕ್ಕೆ ಇಳಿದಿದ್ರು. ಹಳೆ ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಕೊರೋನಾ ರೂಲ್ಸ್ ಬ್ರೇಕ್ ಮಾಡಿ ಖರೀದಿ ಭರಾಟೆ ಜೋರಾಗಿತ್ತು. ಹೀಗಾಗಿ ಹುಬ್ಬಳ್ಳಿ ಧಾರವಾಡ ಡಿಸಿಪಿ ರಾಮರಾಜನ್ ಮಾರುಕಟ್ಟೆಗೆ ಭೇಟಿ ನೀಡಿ ಕೂಡಲೇ ಜನಸಂದಣಿ ಚದುರಿಸುವಂತೆ ಸೂಚನೆ ಕೊಟ್ಟರು. ಇದೇ ವೇಳೆ ಪೊಲೀಸರಿಗೆ ತರಾಟೆಗೆ ತೆಗೆದುಕೊಂಡಿದ್ದು ಎಷ್ಟೊಂದು ಪ್ರಮಾಣದಲ್ಲಿ ಜನ ಸೇರಿದ್ರು, ಎಲ್ಲಿ ಹೋಗಿದ್ದೀರಿ, ಜನರನ್ನ ಚದುರಿಸಲು ನಾವು ಬರ್ಬೇಕಾ ಅಂತ ಕ್ಲಾಸ್ ತೆಗೆದುಕೊಂಡ್ರು. ಕೊಪ್ಪಳದಲ್ಲಿ ಮಾಸ್ಕ್ ಇಲ್ಲದೆ ಓಡಾಡ್ತಾ ಇದ್ದವರಿಗೆ ದಂಡದ ಬಿಸಿ ತಟ್ಟಿದೆ. ಅಶೋಕ ವೃತ್ತದಲ್ಲಿ ಮಾಸ್ಕ್ ಇಲ್ಲದೆ ಹೊರಬಂದ ಸವಾರರಿಗೆ ಪೊಲೀಸರು 100 ರೂಪಾಯಿ ದಂಡ ಹಾಕ್ತಿದ್ದಾರೆ. ಇದೇ ವೇಳೆ ಬೈಕ್ ಸವಾರನೊಬ್ಬ ಪೊಲೀಸರ ಜೊತೆ ವಾಗ್ವಾದ ನಡೆಸಿದ್ದಾನೆ. ಅರ್ಜೆಂಟ್ ಇದ್ದಿದ್ದರಿಂದಾಗಿ ಮಾಸ್ಕ್ ಮರೆತು ಬಂದೆ, ಅಲ್ಲದೆ ಹಣ ಇಲ್ಲ, ದಂಡ ಹಾಕಬೇಡಿ ಅಂತ ಬೈಕ್ ಸವಾರ ಹೇಳಿದ್ದಾನೆ. ಆದರೂ ಬೈಕ್ ಸವಾರನಿಗೆ ದಂಡ ವಿಧಿಸಿ ಪೊಲೀಸರು ಬಿಸಿ ಮುಟ್ಟಿಸಿದ್ದಾರೆ. ವೀಕೆಂಡ್ ಕರ್ಫ್ಯೂ ವಿಧಿಸಿದ್ರು ಜನರು ಮಾತ್ರ ಎಚ್ಚೆತ್ತುಕೊಂಡಿಲ್ಲ. ಅಗತ್ಯ ವಸ್ತುಗಳ ಖರೀದಿ ನೆಪದಲ್ಲಿ ಅನಗತ್ಯವಾಗಿ ಓಡಾಡ್ತಿದ್ದಾರೆ. ಹೀಗಾಗಿ ಚಿಕ್ಕಬಳ್ಳಾಪುರ ನಗರದ ಎಂಜಿ ರಸ್ತೆಯಲ್ಲಿ ಬೈಕ್ ಸವಾರರಿಗೆ ಪೊಲೀಸರು ಲಾಠಿ ರುಚಿ ತೋರಿಸಿದ್ದಾರೆ. ಪೊಲೀಸರ ಜೊತೆ ವಾಗ್ವಾದಕ್ಕಿಳಿದಂತಹ ಕೆಲವು ಯುವಕರು ಲಾಠಿ ರುಚಿ ತೋರಿಸ್ತಾ ಇದ್ದಂತೆ ಬೈಕ್ ಬಿಟ್ಟು ಎಸ್ಕೇಪ್ ಆಗಿದ್ದಾರೆ. ಮದುವೆ ಮನೆಗೂ ಕರ್ಫ್ಯೂ ಬಿಸಿ ತಟ್ಟಿದ್ದು ಕೊರೋನಾ ಭೀತಿಯಿಂದ ಮದುವೆ ಮಂಟಪಗಳು ಸಂಭ್ರಮ ಕಳೆದುಕೊಂಡಿವೆ. ಹಾಸನದ ಕಲ್ಯಾಣ ಮಂಟಪಗಳಲ್ಲಿ ಮಂಗಳ ವಾದ್ಯಗಳಿಲ್ಲ, ಸಂಭ್ರಮದ ವಾತಾವರಣವಿಲ್ಲ. ಶಾಸ್ತ್ರ ಸಂಪ್ರದಾಯಕ್ಕೆ ಮಾತ್ರ ಮದುವೆ ಸೀಮಿತವಾಗಿದ್ದು ದೊಡ್ಡ ದೊಡ್ಡ ಕಲ್ಯಾಣ ಮಂಟಪಗಳಲ್ಲೂ ಬೆರಳೆಣಿಕೆ ಮಂದಿ ಮಾತ್ರ ಭಾಗಿಯಾಗಿದ್ದರು. ಕೋಲ್ಕತಾ ವಿರುದ್ಧ ರಾಯಲ್ ಆಗಿ ಗೆದ್ದಿದ್ದು ಹೇಗೆ ರಾಜಸ್ಥಾನ? ಹುಟ್ಟು ಹಬ್ಬದಂದು ಸಚಿನ್ ತೆಂಡೂಲ್ಕರ್ ಕರೆ ನೀಡಿದ್ದು ಏನು? ಕೊರೋನಾ ವೇಳೆ ದುಡ್ಡಿಗಾಗಿ ಕಾಡಬೇಡಿ ಅಂತ ಹೇಳಿದ್ದು ಯಾರು? ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9ನಲ್ಲಿ. ರಾಜಸ್ಥಾನ ರಾಯಲ್ಸ್ ಬೌಲರ್ಗಳ ದಾಳಿಗೆ ಕಂಗಿಟ್ಟ ಕೋಲ್ಕತಾ ನೈಟ್ ರೈಡರ್ಸ್ ಈ ಸೀಸನ್ನಲ್ಲಿ ಸತತ 4ನೇ ಸೋಲು ಕಂಡಿದೆ. ಟಾಸ್ ಸೋತು ಬ್ಯಾಟಿಂಗ್ ಮಾಡಿದಂತಹ ಕೆಕೆಆರ್ 9 ವಿಕೆಟ್ ನಷ್ಟಕ್ಕೆ 133 ರನ್ ಕಲೆ ಹಾಕಿತು. ರಾಜಸ್ಥಾನ ರಾಯಲ್ಸ್ 18.5 ಓವರ್ಗಳಲ್ಲಿ 4 ವಿಕೆಟ್ ಕಳೆದುಕೊಂಡು ಗೆಲುವಿನ ನಗೆ ಬೀರಿತು. ಕೆಕೆಆರ್ ವಿರುದ್ಧದ ಪಂದ್ಯದಲ್ಲಿ ಅದ್ಭುತ ಬೌಲಿಂಗ್ ಮಾಡಿದ ರಾಜಸ್ಥಾನ್ ತಂಡದ ಕ್ರಿಸ್ ಮೋರಿಸ್ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದುಕೊಂಡರು. 4 ಓವರ್ಗಳಲ್ಲಿ 23 ರನ್ ನೀಡಿದಂತಹ ಮೋರಿಸ್ ಪ್ರಮುಖ 4 ವಿಕೆಟ್ ಪಡೆದರು. ಕೋಲ್ಕತಾ ವಿರುದ್ಧ ಗೆಲುವು ಸಾಧಿಸಿರುವಂತಹ ರಾಜಸ್ಥಾನ್ ರಾಯಲ್ಸ್ ಅಂಕಪಟ್ಟಿಯಲ್ಲಿ 6ನೇ ಸ್ಥಾನಕ್ಕೆ ಏರಿದೆ. ಒಟ್ಟು 5 ಪಂದ್ಯಗಳನ್ನಾಡಿರುವಂತಹ ರಾಯಲ್ಸ್ 2 ಪಂದ್ಯಗಳನ್ನು ಗೆದ್ದು 6ನೇ ಸ್ಥಾನದಲ್ಲಿದೆ. ಇನ್ನು ಸತತ 4 ಸೋಲು ಕಂಡಿರುವಂತಹ ಕೆಕೆಆರ್ ಕೊನೆ ಸ್ಥಾನದಲ್ಲಿದೆ. ಐಪಿಎಲ್ನ ಇಂದಿನ 2ನೇ ಪಂದ್ಯದಲ್ಲಿ ಸನ್ ರೈಸರ್ಸ್ ಹೈದರಾಬಾದ್ ಹಾಗೂ ಡೆಲ್ಲಿ ನಡುವೆ ನಡೆಯಲಿದೆ. 2 ತಂಡಗಳ ಬಲಾಬಲ ನೋಡಿದರೆ ಹೈದರಾಬಾದ್ ಬಲಿಷ್ಠವಾಗಿದೆ. ಒಟ್ಟು 13 ಪಂದ್ಯಗಳಲ್ಲಿ 2 ತಂಡಗಳು ಎದುರಾಗಿದ್ದು ವಾರ್ನರ್ ಪಡೆ 11ರಲ್ಲಿ ಜಯ ಸಾಧಿಸಿದೆ. ಡೆಲ್ಲಿ 7ರಲ್ಲಿ ಗೆದ್ದಿದೆ. ಕೊರೋನಾಗೆ ತುತ್ತಾದವರ ಗೋಳು ಕೇಳೂರಿಲ್ಲ. ಎಲ್ಲದಕ್ಕೂ ದುಡ್ಡು ಕೊಡಬೇಕು ಅಂತ ಕುಟುಂಬಸ್ಥರು ಗೋಳಿಡ್ತಿದ್ದಾರೆ. ಇದನ್ನು ಕಂಡಂತಹ ನಟ ಜಗ್ಗೇಶ್ ಈ ಸಮಯದಲ್ಲಿ ದುಡ್ಡು ಕೇಳಬೇಡಿ, ಅನ್ನ ಸಿಗದೆ ಸಾಯ್ತೀರಿ ಅಂತ ಟ್ವೀಟ್ ಮಾಡಿದ್ದಾರೆ.
ಮಿಲನಾ ಮತ್ತು ಕೃಷ್ಣ ಅಭಿನಯದ ಲವ್ ಮಾಕ್ಟೇಲ್ 2 ಚಿತ್ರ ಭಾರಿ ನಿರೀಕ್ಷೆ ಹುಟ್ಟಿಸಿರುವಂತಹ ಸಿನಿಮಾ. ಈ ಚಿತ್ರದ ಮೊದಲ ಹಾಡು ಮೇ 1ರಂದು ರಿಲೀಸ್ ಆಗಲಿದೆ. ಹಾಗಾಗಿ ಮಿಲನಾ ಹುಟ್ಟುಹಬ್ಬದ ಪ್ರಯುಕ್ತ ಹೊಸ ಪೋಸ್ಟರ್ ರಿಲೀಸ್ ಮಾಡಿದೆ ಚಿತ್ರತಂಡ. ಬಕಾಸುರ ಚಿತ್ರದ ನಾಯಕಿ ಕಾವ್ಯ ಗೌಡಗೆ ವೈವಾಹಿಕ ಬಾಳಿಗೆ ಕಾಲಿಡಲು ಸಜ್ಜಾಗಿದ್ದಾರೆ. ಬಹುಕಾಲದ ಗೆಳೆಯನ ಕೈ ಹಿಡಿದಿದ್ದಾರೆ ಕಾವ್ಯ. ಈ ವಿಚಾರವನ್ನ ಕಾವ್ಯ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ. ನಟಿ ರಾಧಿಕಾ ಕುಮಾರಸ್ವಾಮಿ ಅಭಿನಯದ ಕಾಂಟ್ರಾಕ್ಟ್ ಸಿನಿಮಾ ತೆಲುಗಿನಲ್ಲೂ ರಿಲೀಸ್ ಆಗ್ತಿದೆ. ತೆಲುಗಿನಲ್ಲಿ ಇದ್ದರು ಅನ್ನುವಂತಹ ಟೈಟಲ್ ಫಿಕ್ಸ್ ಆಗಿದೆ. ಈ ಚಿತ್ರದಲ್ಲಿ ರಾಧಿಕಾಗೆ ಅರ್ಜುನ್ ಸರ್ಜಾ ಜೊತೆಯಾಗಿದ್ದಾರೆ.